ನಿತ್ಯ ಜೀವನಕ್ಕೆ ಸ್ವಾಗತ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ಟಿವಿ ಕ್ಲಬ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೋತ್ಸವಕ್ಕೋಸ್ಕರ ನಮ್ಮನ್ನು ಕರೆದಿದ್ರು. ನಾವು ಸಹ ಹೋಗಿದ್ವಿ. ನನ್ನ ಮೊಮ್ಮಗನ್ನ ಕರ್ಕೋಗಿದ್ವಿ. ಅಲ್ಲಿ ಕಿರುತೆರೆಯ ನಟಿಯರು ಮತ್ತು ನಟರು ಎಲ್ಲರೂ ಬಂದಿದ್ದರು. ಮಕ್ಕಳಿಗಿಂದನೂ ಇದನ್ನೆಲ್ಲ ಅಭ್ಯಾಸ ಮಾಡಿದ್ರೆ ಇದನ್ನು ಮಕ್ಕಳಿಗೆ ನಾವು ನಮ್ಮ ಸ್ವತಂತ್ರ ನಮ್ಮ ದೇಶದ ಹಬ್ಬ ಅಂತ ಅಂದ್ಬಿಟ್ಟು ಇದಕ್ಕೆ ಬೇರೆ ಹಬ್ಬಗಳಿಗಿಂತ ಇದಕ್ಕೆ ನಾವು ಕಿವಿ ತುಂಬಿ ಅವರು ಮೈ ರೋಮಾಂಚನ ಆಗಬೇಕು, ಆ ಥರ ಬೆಳೆಸ್ಬೇಕು ಮಕ್ಕಳನ್ನ. ಎಳೆನಲ್ಲಿ ಬಗ್ದಿರೋದು ಸಸಿಯಲ್ಲಿ ಬಗ್ದೇ ಇರೋದು ಮರವಾಗಿ ಬಗ್ಗಲ್ಲ ಅದು. ಅದಕ್ಕೆ ಗಿಡದಲ್ಲೇ ಬಗ್ಸಿ ಮಕ್ಕಳನ್ನು ಒಳ್ಳೆ ರೀತಿ ನಮ್ಮ ಕೈಯಲ್ಲಾದಷ್ಟು ನಾವು ತರಬೇತಿ ಕೊಡಬೇಕು. ಆಮೇಲೆ ಅವರು ಏನು ಕೇಳ್ಕೊಬಂದಿರ್ತಾರೆ ಅದ್ರ ಮೇಲೆ ನಾವು ಕೊಡೋ ತರಬೇತಿ ಮತ್ತು ಅವ್ರು ಕೇಳ್ಕೊಬಂದಿರೋ ಇದ್ರ ಮೇಲೆ ಎರಡೂ ಅನ್ವಯ ಆಗಿ ಅವರು ಬೆಳ್ಕೊಂಡು ಹೋಗ್ತಾರೆ. ಅದಕ್ಕೆ ನನ್ನ ಮಗುನೂ ಕರ್ಕೋಗಿದ್ವಿ. ಅವನು ನೋಡಿ ಗಣೇಶನ ಕೈ ಮುಗಿತಿದ್ದಾನೆ. ಮತ್ತು ಪುಷ್ಪ ಅರ್ಚನೆ ಸ್ವತಂತ್ರ ಹೋರಾಟಗಾರರಿಗೆ ಪುಷ್ಪ ಅರ್ಚನೆ ಮಾಡ್ತಾನೆ. ಮತ್ತು ಅವನು ಸಲ್ಯೂಟ್ ಇದು ಮಾಡ್ತಾನೆ. ಚಿಕ್ಕವನು ಅವನಿನ್ನ ಇವಾಗ 3 ವರ್ಷ ಆಗಿದೆ, ತುಂಬಿದೆ ಅಷ್ಟೇ. ಹಂಗಾಗಿ ಅವನನ್ನು ಕರ್ಕೊಂಡೋಗಿದ್ವಿ ನಾವು. ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಇದನ್ನು ಮೇಯ್ನಾಗಿ ನನಗೆ ಹಾಕಬೇಕು ಅನ್ನಿಸ್ತು, ನಮ್ಮ ದೇಶದ್ದೆಲ್ಲ ಅಂದ್ಬಿಟ್ಟು. ಹಂಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಗಿರಿಜಾ ಲೋಕೇಶ್ ಮೇಡಮ್ ಅವರಾಗಿರ್ಬೋದು, ಮತ್ತು ಬೇರೆ ನಟರು ಎಲ್ಲರೂ ಮಗುನ ಚೆನ್ನಾಗಿ ಮಾತಾಡಿಸಿದ್ರು. ಅವನು ಇವಾಗ ಹೊಂದ್ಕೊಳ್ತಾನೆ, ಎಲ್ಲರಿಗೂ ಚೆನ್ನಾಗಿ ಮಾತಾಡ್ತಾನೆ. ಹಂಗಾಗಿ ಚೆನ್ನಾಗಿತ್ತು. ನಾನು ಅದಕ್ಕೆ ಈ ವಿಡಿಯೋನ ನಮ್ಮ ಚಾನಲಿನಲ್ಲಿ ಇವತ್ತು ನಾನು ಖುಷಿಯಾಗಿ ಹಾಕ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.